ನಮಸ್ಕಾರ ಮೇಡಮ್, ಏನು ಸಮಾಚಾರ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ಫಸ್ಟ್ ಟೈಮು ಮನೆಗೆ ದಿನಸಿ ತರೋಣ ಅಂತ ಹೊರಟಿದ್ದೀವಿ. ಅಂದರೆ ಸ್ಟಾರ್ಟಿಂಗು ಮನೆ ಮಾಡಿದಾಗ ಎಲ್ಲನೂ ಬಲ್ಕಾಗಿ ಒಟ್ಟಿಗೆ ತಂದಿದ್ದು. ಅವಾಗ ಅತ್ತೆ ಅಕ್ಕ ಎಲ್ಲರೂ ಇದ್ದರು, ಅವ್ರು ಕೊಡಿಸಿದ್ರು, ಅವರು ಶಾಪಿಂಗ್ ಬಂದು. ಬಟ್ ಫಸ್ಟ್ ಟೈಮು ನಾನು ರಾಖಿ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ ಮನೆಗೆ ದಿನಸಿ ತರೋದಕ್ಕೆ. ಸೊ ಏನೇನು ತೊಗೊಂಬರ್ತೀವಿ, ಏನೇನು ಖಾಲಿ ಆಗಿದೆ ನನಗಿನ್ನೂ ಐಡಿಯಾ ಇಲ್ಲ. ಬೇಳೆ ಗೀಳೆ ಅವೆಲ್ಲ ನನಗಿನ್ನೂ ಗೊತ್ತಿಲ್ಲ. ಒಂದು ಚಿಕ್ಕ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಏನೇನು ಖಾಲಿ ಆಗಿದೆ ಅಂತ. ಸೊ ಶಾಪಿಂಗ್ ಹೋಗ್ತಾ ಇದ್ದೀವಿ, ದಿನಸಿ ಶಾಪಿಂಗಿಗೆ. ಏನೇನು ಶಾಪ್ ಮಾಡ್ತೀವಿ ಅದನ್ನು ನೀವು ನೋಡಿ ಅಂತ ಹೇಳ್ತಾ, ಬನ್ನಿ ಹೋಗೋಣ, ಶಾಪ್ ಮಾಡೋಣ. ಆಯ್ತು, ದಿನಸಿ ತರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ಹೊರಡೋಣ ಅಂತ ಹೇಳಿದೆ. ಸ್ವಲ್ಪ ಬಾಯಾರ್ಕಾಯ್ತು, ನೀರು ಕುಡಿಯೋಣ ಅಂತ ಹೇಳಿ ನೀರು ಕುಡಿಸು ಅಂತ ರಾಕಿಗೆ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಚೆಲ್ಲಿಕ್ಕಿದ್ದಾನೆ ಬಟ್ಟೆ ಮೇಲೆಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಇವಾಗ ಗಾಡೀಲಿ ಹೋಗ್ತೀವಿಲ್ಲ, ಹಂಗೆ ಗಾಳಿ ಒಣಕೊಡುತ್ತೆ ಅಷ್ಟೇ. ಬನ್ನಿ ಹೋಗೋಣ. ಗಾಯ್ಸ್, ನಾವು 3 ಫ್ಲೋರ್ ಕೆಳಗಡೆ ಇಳಿದು ಬರೋಷ್ಟರಲ್ಲೇ ಸಾಕಾಗೋಗುತ್ತೆ, ಅದೇ ಸುಸ್ತಾಗಿರುತ್ತೆ ನೋಡಿ. ಆ ಫ್ಲೋರಿಂದ ಇಳ್ಕೊಂಡು ಬರೋಷ್ಟರಲ್ಲಿ ಫಿನಿಶ್ ಕತೆ. ಹಾಂ ಹೋಗು. ಗಾಯ್ಸ್, ನೈಟ್ ಟೈಮ್ ಹಿಂಗೆ ರೈಡ್ ಹೋಗೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾನು ಇವಾಗ ಮನೇಲಿ ಸೆಟಲ್ ಆಗಿಬಿಟ್ಟು ಹಿಂಗೀಚೆ ಬಂದರೆ ರಿಲ್ಯಾಕ್ಸ್ ಆಗುತ್ತೆ ನನಗೆ. ಗಾಯ್ಸ್, ಇಲ್ಲೇ ನಾವು ದಿನಸಿ ತೊಗೊಳ್ಳೋದು ಫ್ರೆಶ್ ಲ್ಯಾಂಡ್. ನಮ್ಮದು ದೊಡ್ಡ ಲಿಸ್ಟ್ ಇಲ್ದಲ್ಲೇ ಇರೋ ಕಾರಣ ದೊಡ್ಡ ಟ್ರಾಲಿ ಇಲ್ಲ, ಚಿಕ್ಕದು ಎತ್ಕೊಳ್ತಾ ಇದ್ದೀವಿ. ನಮ್ಮ ರಾಕಿ ಸರ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ರಾಕಿ ದೊಡ್ಡ ತೊಗೊಂಬಿಡು, ಒಂದೇ ಚಿಕ್ಕದು ಬೇಡ. ಓಕೆ, ಗಾಯ್ಸ್, ಇಲ್ಲಿ ಬಂದು ಏನೇನು ಗೊತ್ತಾಗ್ತಿಲ್ಲ, ಏನು ತೊಗೋಬೇಕಂತ. ನಮ್ಮ ರಾಕಿ ಸರ್ ಎಲ್ಲ ತೊಗೊಡ್ತಿದ್ದಾರೆ. ಆದರೂ ನೋಡಿ, ಹೆಂಡ್ತಿಕಲ್ ಬ್ಯಾಗ್ ಇಡ್ಸಿದ್ದಾರೆ. ಏನು ಅನಿಸ್ತಿಲ್ವ ಹೆಂಡ್ತಿಕಲ್ ಬ್ಯಾಗ್ ಇಡ್ಸ್ತಿರೋದಕ್ಕೆ? ಬಿಕ್ಲಾಸಿ, ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ಬೇಕಾದಾಗಲಿ ಕಣ, ಪಕ್ಕದಲ್ಲಿ ಹೆಂಗಸರು ಇರ್ಬೇಕಷ್ಟೇ. ನೀನು ಹೇಳು ಬೇಡ, ನಾ ಬೇರೆ ಏನು ಕೇಳೋದು ಇಲ್ಲ. ನನಗೆ 5 ತಿಂಗಳಾಗಿದೆ, ಕಡಲೆಬೇಳೆ ಯಾವುದು ಯಾವ್ದು ಗೊತ್ತಿಲ್ಲ. ನನಗೆ 5 ತಿಂಗಳಾಗಿದೆ. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ, ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ. ನೋಡಿ, ರೋಲೆಕ್ಸ್ ಅಂತ ಇದೆ. ರಾಕಿಗೆ ಫ್ರೆಂಡ್ಸ್ ಹೆಸರಿಟ್ಟಿದ್ದು ರೋಲೆಕ್ಸ್ ಅಂತ ಅಲ್ವಾ ರಾಕಿ? ವೈ ಸುಮ್ಮನೆ ಏನಕ್ಕೆ ಇರ್ತಾರೆ? ಏನಾದರೂ ಒಂದು ಹಿಂದೆ ಕಾರಣ ಇರುತ್ತೆ. ಹೆಂಡತಿ ಮಾತಿಗೆ ಬೆಲೆನೇ ಇಲ್ಲ, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹಿಡ್ಕೊಂಡು ಓಡಾಡ್ತಿದ್ದೀನಿ, ಅಲ್ಲಿ ತೆಳ್ಳದ ಬೆಲೆ ಐತೆ ಚಿಕ್ಕದ್ರಲ್ಲಿ. ಎತ್ಕೊಂಬೋಗು ರಾಕಿ, ಎತ್ಕೊಂಬೋಗು. ಹೆಂಡತಿ ಕಷ್ಟಪಡ್ತಾವಳೆ, ಕೇರೇ ಇಲ್ಲ. ಗಾಯ್ಸ್, ನನ್ನ ಗಂಡ ನಾನು ಏನು ಹೇಳಿದ್ರು ಕೇಳ್ತಿಲ್ಲ, ಸುಮ್ಮನೆ ಕರ್ಕೊಂಡು ಹೋಗ್ತಿದ್ದೆ. ನಾನು ಹೆಂಗಾಗಿದೆ ಅಂದರೆ ಇಲ್ಲಿ ಫ್ರೆಶ್ ಸುಮ್ಮನೆ ಅವನ ಹಿಂದೆ ನಾಯಿ ಹೋಗಲ್ಲ ಹೋಗ್ತಾ ಇದ್ದೀನಿ, ಏನೇನು ಗೊತ್ತಿಲ್ಲ ನನಗೆ. ನೋಡಿ ಹೆಂಗೆ ಹಾಕಿದ್ದಾರೆ. ನಾವು ಮುಟ್ಟೋದು ಇಲ್ಲ, ನೋಡೋದು ಇಲ್ಲ. ಬನ್ನಿ ಹೋಗ್ಬಿಡೋಣ. ಇಲ್ಲಿ ಇದು ತೊಗೊಳ್ಳೋಣವಾ? ಬೇಕಲ್ಲ, ಅದು ಮುರಿದೋಗಿದೆಯಲ್ಲ, ಕೀ ಹಾಕೋದಕ್ಕೆ. ಸಾಕಿ, ನಾನು ಏನು ಹೇಳಿದ್ರು ತೊಗೊಳ್ಳಲ್ಲ. ಸೊ ಬೆಟರು ಅವ್ನು ಏನು ತೊಗೊತಾನೋ ಸುಮ್ಮನೆ ಇದ್ಬಿಡ್ತೀನಿ. ಗೈಸ್, ಇದು ಬಾಕ್ಸಸ್ ನೋಡ್ತಾ ಇದ್ದೀವಿ, ಎಲ್ಲ ಜಾಸ್ತಿ ರೇಟ್ ಇದೆ. ಅದಕ್ಕೆ ಆನ್ಲೈನಲ್ಲಿ ನೋಡ್ಬಿಟ್ಟು ಆನ್ಲೈನಲ್ಲೇ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ಅಲ್ಲ ಬಾಸು? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಚಿಮ್ಮಿ ಬಂದಿದ್ರೆ ಇದು ಬೇಕು ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡಿರೋನು. ಸೊ ಚೆನ್ನಾಗಿದೆ, ಇತ್ತು ಬೇಡ ತೊಗೊಳ್ಳೋಣ. ನಾನು ಏನು ಹೇಳಿದ್ರು ಕೇಳಲ್ಲ ಇವ. ಇವು ಏನು ಬೇಕೋ ಅದೇ ತೊಗೊಳ್ತಾನೆ ರಾಕಿ. ನಾನು ಹೇಳಿದ್ದು ಯಾವ್ದು ಓಕೆ ಮಾಡ್ತೀಯ ಮಾಡ್ಕೋ, ಯಾವ್ದು ತೊಗೊಳ್ತೀಯ ತಗೋ. ಬಾ ಹೋಗೋಣ. ನಾನು ಏನು ಕೇಳಿದ್ರು ಕೊಡ್ಸಲ್ಲ. ಈಗ ಯಾವುದೋ ಒಂದು ಚಾಕು ತೊಗೊಂಬಿಟ್ಟು ತೊಗೊತೀನಿ ಅಂತೆ, 250 ರೂಪೀಸ್ ಇದೆ. ಅನ್ನೆಸೆಸರಿ ಮಾಡೋಕ್ಕೆ ಕೆಲಸ ಇಲ್ಲ ಅಂತ. ಬೇಡವಾ, ಹೋಗೋಣ, ಏನೋ ತೊಗೊಂಬೇಡವಾ. ರಾಕಿಗೆ ನಾನು ಇದನ್ನು ಕೊಡೋಣ ಅಂತಿದ್ದೀನಿ, ಬಿಕಾಸ್ ಈಸ್ ಅ ಬೆಸ್ಟ್ ಟೀಚರ್. ತಗೋ. ಅಲ್ಲ, ನಾನೇನು ಇದನ್ನು ಪರ್ಚೇಸ್ ಮಾಡು ಅಂತ ಹೇಳ್ತಿಲ್ಲ, ಸುಮ್ಮನೆ ಕೊಡ್ತಿದ್ದೀನಿ, ತಗೋ. ಇವರ ಬೆಸ್ಟ್ ಟೀಚರ್.
ಸೊ ಹಿಂಗೆ ಕೊಟ್ಬಿಟ್ಟು ಹಿಂಗೆ ವಾಪಸ್ ಇಟ್ಟುಬಿಡ್ಬೇಕು, ಎತ್ಕೊಬಾರ್ದು, ಬಿಕಾಸ್ ಕಾಸ್ಟ್ಲಿ ಇರುತ್ತೆ. ರಾಕಿ ನನಗೆ ಏನು ಕೊಡಿಸ್ತಿಲ್ಲ, ಇನ್ನೊಂದು ಕೊಡ್ಸಿದ್ರೆ ತಗೋ ಒಗ್ಗರಣೆ ಹಾಕೋಂತ ಮದುವೆ ಆದಮೇಲೆ ಇಷ್ಟೇ, ಗಿಫ್ಟ್ ಎಲ್ಲ ಇಲ್ಲ, ಅಡುಗೆ ಮೇಲೆ ಏನು ಬೇಕೋ ಅದು ಕೊಡಿಸ್ತೀನಿ. ಮತ್ತು ಇದೆಲ್ಲ ಎಷ್ಟೊಂದು ಗೊಂಬೆ ಇದೆ, ಕೊಡಿಸು ಅಂದರೆ ಕೊಡಿಸ್ತಿಲ್ಲ ನನಗೆ. ಸೊ ಮುಗೀತು ದಿನಸಿ ತೊಗೊಂಡಿದ್ದು, ಒಂದು 10-12 ಐಟಮ್ ಅಷ್ಟೇ. ಇವಾಗ ಬಿಲ್ ಮಾಡಿಸಿ ಮನೆಗೆ ಹೋಗ್ತೀವಿ ಅಷ್ಟೇ. ಗೈಸ್, ಬಾರ್ಬನ್ ಬಿಸ್ಕೆಟ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಗೊತ್ತು ನಿಮಗೆ, ಆದರೂ ಸುಮ್ಮನೆ ಹೇಳ್ತಿದ್ದೀನಿ. ಬೇಡ ಬೇಡ ಇತ್ತು. ಹಾಂ ಸರಿ. ಗಾಯ್ಸ್, ಇಷ್ಟು ಐಟಮ್ಸ್ನ ಇವತ್ತು ಮನೆಗೆ ತೊಗೊಂಡಿದ್ದೀನಿ. ಆ್ಯಂಡ್ ಇದೊಂದು ರೂಮ್ ಪೊರ್ಕೆ. ರಾಕಿ ನನಗೋಸ್ಕರ ಏನೋ ತರ್ತಿದ್ದಾನೆ, ಕ್ಯಾಟ್. ಥ್ಯಾಂಕ್ಸ್. ರಾಕಿ ಇಲ್ಲಿ ಯಾವುದೋ ಬಂಗಾರಪೇಟ್ ಚಾಟ್ಸಿ ಕರ್ಕೊಂಬಂದಿದ್ದಾನೆ, ಚೆನ್ನಾಗಿರುತ್ತೆ ಮಸಾಲೆ ಪುರಿ ಅಂತ ಟ್ರೈ ಮಾಡ್ತೀನಿ. ಊಟ ಮಾಡೋಕ್ಕಾಗಲ್ಲ ಅಂತ ಒಂದು ಮಾತ್ರ ತೊಗೊಂಡಿದ್ದೀವಿ. ನಮ್ಮ ತುಮಕೂರಲ್ಲಿ ಎಷ್ಟೊಂದು ಕೊಡ್ತಾರೆ ಗೊತ್ತಾ? ಎಷ್ಟು ರೂಪಾಯಿ ಇದು? ನಮ್ಮ ತುಮಕೂರೇ ಬೆಸ್ಟಪ್ಪ, ಜಾಸ್ತಿ ಇರುತ್ತೆ. ಗೈಸ್, ರಾಮನಗರದಲ್ಲಿ ನಂಗೆ ಏನೇನು ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮ ಬಾಸು ಎಲ್ಲ ಹೇಳ್ತಾರೋ ಅದು ಬಂದು ತಿನ್ನೋದು. ಆ್ಯಕ್ಚುಲಿ ಟೇಸ್ಟ್ ಸಕ್ಕತ್ತಾಗಿದೆ. ಈಸಿ ಇರ್ತದೆ ಫೋನಲ್ಲಿ ಹೊರಗಡೆ ಕರ್ಕೊಂಬಂದು, ಸೊ ಹಂಗಾಗಿ ನಾವೇ ತಿನ್ನಿಸ್ಬೇಕು. ಇಲ್ಲಿ ಉಲ್ಟಾ ಹೆಂಡತಿಗೆ ಗಂಡ ತಿನ್ಸಿದ್ರೆ ನಾನೇ ತಿನ್ನಿಸ್ಬೇಕು. ಸ್ಟೂಡೆಂಟ್ ಹೋಗ್ತಿದ್ದಾರೆ, ಅದಕ್ಕೆ ನಗ್ತಾ ಇದ್ದಾರೆ. ಗಾಯ್ಸ್, ಇಲ್ಲೊಂದು ಲಕ್ಷ್ಮೀ ವೆಂಕಟೇಶ್ವರ ನೋಡೋದಲ್ಲ ಟೆಂಪಲ್, ಅದಕ್ಕೆ ಬರ್ತಿರ್ತೀವಿ. ಇಲ್ಲೆಲ್ಲೂ ಕೃಷ್ಣ ಟೆಂಪಲ್ ಇಲ್ಲ, ಸೊ ಬಂದರೆ ಇದೇ ಕೃಷ್ಣಾಗೆ ಲಕ್ಷ್ಮೀ ವೆಂಕಟೇಶ್ವರ ಬರ್ತೀವಿ. ಒಂದು 1/2 hour ಅಷ್ಟೇ ಅನ್ಸುತ್ತಲ್ವ ಆಗಿದ್ದು, ಒಂದು ಅರ್ಧ ಗಂಟೆ ಅಷ್ಟೇ. ಫುಲ್ ಮನೆಗೆ ದಿನಸಿ ತೊಗೋಬೇಕಂದ್ರೆ ಜಾಸ್ತಿ ಆಗೋದು. ಏನೇನು ಖಾಲಿ ಆಗಿದೆ ಅದನ್ನು ಮಾತ್ರ ತೊಗೊಳೋದ್ರಿಂದ ಒಂದು 1/2 hour ಆಯ್ತು ಅಷ್ಟೇ. ಈಗ ನಮ್ಮ ಪಯಣ ಮನೆ ಕಡೆ. ಫೈನಲಿ ಮನೆ. ಎಷ್ಟು ಐಟಮ್ ಗೊತ್ತಾ? 19 ಐಟಮ್ಸ್, 1638 rupees ಇಷ್ಟೇ ಆಗಿರೋದು. ಯಾಕಂದರೆ ಏನು ಖಾಲಿ ಆಗಿದೆ ಅಷ್ಟನ್ನು ಮಾತ್ರ ತೊಗೊಂಡಿದ್ದೀವಿ, ಸೊ ಹಂಗಾಗಿ ಇಷ್ಟ ಆಗಿದೆ. ಇಲ್ಲ ಅಂತಂದರೆ ಇನ್ನೂ ಜಾಸ್ತಿ ಆಗಿತ್ತು. ಆ್ಯಂಡ್ ಇಬ್ಬರೇ ಇರೋದ್ರಿಂದ ಜಾಸ್ತಿ ಖರ್ಚಾಗಲ್ಲ. ಹೋಗ್ಬಿಟ್ಟು 1638 rupees ಖರ್ಚು ಮಾಡ್ಕೊಬೋದಿರಿ, ಪ್ಲಸ್ ಒಂದು ಮಸಾಲೆ ಪುರಿ ಬೈ 2. ಇಷ್ಟ ಇವತ್ತಿನ ವ್ಲಾಗ್. ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್, ಬಾಯ್ ಬಾಯ್, ರಾಧೆ ರಾಧೆ.